ಕಿರಗೂರು ಎನ್ನುವ ಸುಂದರ ಹಳ್ಳಿ. ರಾಮ್, ನಿನಗೆ ಮೊದಲಾಗಿ ಧನ್ಯವಾದ ಹೇಳಲು ಬಯಸುತ್ತೇನೆ. ಧನ್ಯವಾದಗಳು. ಯಾಕೆ? ಹೌದು ರಾಮ್, ನಿನ್ನ ಮಗ ಇರದಿದ್ದರೆ ನಾನು ಇಂದು ಜೀವಂತವಾಗಿ ನಿನ್ನಲ್ಲಿ ಮಾತನಾಡುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಎಂತಹ ಧೈರ್ಯಶಾಲಿ ಮಗ ಹುಟ್ಟಿದ್ದಾನೆ ನಿನಗೆ. ಯಾಕೆ? ಏನಾಯ್ತು? ನನ್ನ ಮಗ ಏನು ಮಾಡಿದ? ನಿನ್ನೆ ರೋಡ್ ಕ್ರಾಸ್ ಮಾಡುವಾಗ ಎಲ್ಲಿಂದಲೋ ಒಂದು ಕಾರು ಮೈಮೇಲೆ ಬಂತು. ನಿನ್ನ ಮಗ ಕಿರುಚದಿದ್ದರೆ ನಾನು ಆ ಕಾರಿನ ಅಡಿಗೆ ಬೀಳುತ್ತಿದ್ದೆ. ಹೌದೇ? ಸಂತೋಷವಾಯಿತು. ನಾನು ಸಣ್ಣವನಿರುವಾಗಲೂ ಇದೇ ರೀತಿ ಧೈರ್ಯ ಸಾಹಸದ ಕೆಲಸ ಮಾಡಿದೆ. ಹೌದಪ್ಪ, ಹೌದು. ತಮಾಷೆಯಾದ್ರೂ ಅವನಿಗೆ ಉಜ್ವಲ ಭವಿಷ್ಯವಿದೆ. ಚೆನ್ನಾಗಿ ಓದಿಸು ಎಂದು ಎಲ್ಲರೂ ಹರಸುತ್ತಾರೆ. ಅಷ್ಟಕ್ಕೂ ಈ ರಾಜು ಸಣ್ಣ ವಯಸ್ಸಿನಲ್ಲಿ ಬಹಳ ಚುರುಕಾಗಿದ್ದು ಎಲ್ಲರಿಗೂ ಕಣ್ಣಾಗಿದ್ದ. ಅಪ್ಪ ನೋಡಿ, ಈ ಬಾರಿಯೂ ನಾನು ಕಾಲೇಜಿಗೆ ಫಸ್ಟ್. ಮಿಥುನ್ ನನಗೆ ಹಾಕಿದ್ದ ಚಾಲೆಂಜ್ನಲ್ಲಿ ಸೋತು ಹೋದ. ಅವನಿಗಿಂತ 15 ಮಾರ್ಕ್ ನನಗೆ ಹೆಚ್ಚು. ಶಹಬ್ಬಾಸ್ ಮಗನೇ, ಇದೇ ರೀತಿ ಓದು. ಎಲ್ಲರ ಬಾಯಲ್ಲಿಯೂ ನೀನು ಈಗ ಉತ್ತಮನಾಗಿರುವೆ. ಹಾಗೆಂದು ಇನ್ನೂ ಉತ್ತಮನಾಗುವುದಕ್ಕೆ ಪ್ರಯತ್ನಿಸು. ಈ ರೀತಿ ರಾಜುಗೆ ಮೂಲ ಆಧಾರವಾಗಿದ್ದರು ರಾಜುವಿನ ತಂದೆ. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಕಾಲೇಜು ಬದಲಾಯಿತು. ಉತ್ತಮ ಎಂದು ಕೇಳಿ ಬರುತ್ತಿದ್ದ ಜನರ ಬಾಯಲ್ಲಿ ರಾಜು ಈಗ ಬದಲಾಗಿದ್ದಾನೆ ಎನ್ನುವಂತಾಯಿತು. ನೀವು ಇತ್ತೀಚೆಗೆ ನಮ್ಮ ಮಗನನ್ನು ಗಮನಿಸಿದ್ದೀರಾ? ತೀರಾ ಬದಲಾಗಿ ಹೋಗಿದ್ದಾನೆ. ನಾನು ಹೇಳುವುದಕ್ಕಿಂತ ಮೊದಲೇ ಮನೆ ಕೆಲಸ ಮಾಡುತ್ತಿದ್ದ. ಈಗ ಮೊಬೈಲ್ ಬಿಟ್ಟು ರೂಮ್ನಿಂದ ಈಚೆ ಬರುವುದಿಲ್ಲ. ಅಷ್ಟಕ್ಕೂ ಉನ್ನತ ವಿದ್ಯಾಭ್ಯಾಸ ಬೇಕಿತ್ತೇ ಇವನಿಗೆ. ನಾವು ಕೊಟ್ಟ ಸಂಸ್ಕಾರ ಎಲ್ಲವನ್ನೂ ಮರೆತಿದ್ದಾನೆ. ಉಷಾ, ಹಾಗೆ ಯಾಕೆ ಯೋಚಿಸುವೆ? ಎಷ್ಟಾದರೂ ಆತ ನಮ್ಮ ಮಗ ಅಲ್ಲವೇ? ಇದುವರೆಗೂ ಹೇಗೋ ಪಾಠ ಎಂದು ಓದುತ್ತಿದ್ದ. ಈಗ ಹೊಸ ಗೆಳೆಯರ ಪರಿಚಯವಾಗಿದೆ. ಮನಸ್ಸು ಸ್ವಲ್ಪ ವಿಚಲಿತವಾಗಿದೆ ಅಷ್ಟೇ. ಹಾಗೆಂದೊಂದು ನಮ್ಮ ಮಗನನ್ನು ನಾವೇ ದೂರುವುದು ಎಷ್ಟು ಸರಿ ಹೇಳು? ಕೂರಿಸಿ ಬುದ್ಧಿವಾದವನ್ನು ಹೇಳಿದರೆ ಆದ ಕೇಳುತ್ತಾನೆ. ನನ್ಗೆ ಹೇಳಿ ಸಾಕಾಯ್ತು. ಪರಿಚಯದವರೆಲ್ಲರೂ ಹೊಗಳುತ್ತಿದ್ದರು ನಮ್ಮ ಮಗನನ್ನು. ಆದರೆ ಈಗ ಎಲ್ಲರೂ ತೆಗಳುತ್ತಿದ್ದಾರೆ. ನನಗೆ ನೋವಾಗುತ್ತಿದೆ. ನೀವೇ ಒಮ್ಮೆ ಮಾತಾಡಿ ನೋಡಿ. ಅವನ ಭವಿಷ್ಯ ನನಗೆ. ಸರಿ ಉಷಾ, ನೀನೇನು ಚಿಂತಿಸಬೇಡ. ಮಗು, ಹೇಗೆ ನಡೆಯುತ್ತಿದೆ ಕಾಲೇಜು? ಅಪ್ಪ, ಉತ್ತಮವಾಗಿದೆ. ನಾನು ಅಂದುಕೊಂಡಿರಲಿಲ್ಲ. ನಿಜವಾಗಿ ಕಾಲೇಜ್ ಎಂದರೆ ಹೇಗೆ ಎನ್ನುವುದು ಈಗ ತಿಳಿಯಿತು ನನಗೆ. ಎಲ್ಲರೂ ಹೊಸ ಗೆಳೆಯರು. ಮಜವಾಗಿದೆಯಪ್ಪ. ಕೇವಲ ಮಜವೋ? ಪಾಠದಲ್ಲಿ ಹಿಂದೆ ಬಿದ್ದಿದೆಯಾ? ಇಲ್ಲಪ್ಪ, ನನಗಿರುವ ವಿಷಯಗಳು ತುಂಬ ಕಷ್ಟವಿದೆಯಪ್ಪ. ಹಾಗಾಗಿ ಮಾರ್ಕ್ಸ್ ಕಡಿಮೆ ಬಂತು. ಓದುತ್ತೇನೆ, ಚೆನ್ನಾಗಿ ಓದುತ್ತೇನೆ ಎಂದು ತಂದೆಯನ್ನು ಸಮಾಧಾನಪಡಿಸುತ್ತಾನೆ. ತಂದೆಗೆ ದೂರು ಕೊಟ್ಟದ್ದು ತಾಯಿನೇ ಎಂದು ಆಲೋಚಿಸಿದ ರಾಜು ನೇರ ತಾಯಿಯಲ್ಲಿ, ಅಮ್ಮ, ನೀನೇಕೆ ದೂರು ಕೊಟ್ಟೆ ಎಂದಾದರೂ ಮಾರ್ಕ್ಸ್ ಕಡಿಮೆ ಬಂದಿದೆಯೇ ನನಗೆ? ಕೇವಲ 1 ಬಾರಿ ಸ್ವಲ್ಪ ಕಡಿಮೆ ಬಂದಿದೆ ಎಂದ ಮಾತ್ರಕ್ಕೆ ತಂದೆಯಲ್ಲಿ ದೂರು ಕೊಟ್ಟದ್ದು ಸರಿಯೇ? ನೋಡು ಮಗು, 1 ಬಾರಿ ತಪ್ಪುವುದು ತಪ್ಪಲ್ಲ. ಆದರೆ ಅದೇ ತಪ್ಪು ಅಭ್ಯಾಸವಾಗಬಾರದು. ಇಲ್ಲಿ ನೀನು ಮಾರ್ಕ್ಸ್ ಕಡಿಮೆ ಬಂದಿದೆ ಎನ್ನುವ ವಿಚಾರಕ್ಕಿಂತಲೂ ಮೋಜು ಮಸ್ತಿಗೆ ಗೆಳೆಯರೊಂದಿಗೆ ಜಾಸ್ತಿ ಮನಸ್ಸು ಕೊಡುತ್ತಿರುವೆ ಎಂದು ನನಗನಿಸುತ್ತಾ ಇದೆ. ಅದಕ್ಕಾಗಿ ತಾಯಿಯಾದ ನಾನು ಕ್ರಮ ಕೈಗೊಳ್ಳಲೇಬೇಕು. ಅಮ್ಮ, ನೀವು ನನ್ನನ್ನು ತುಂಬಾ ಕಟ್ಟಿ ಹಾಕುತ್ತಿದ್ದೀರಿ ಎಂದು ಭಾವಿಸುತ್ತೇನೆ. ಆ ಮಾತನ್ನು ಕೇಳಿದ ತಾಯಿಗೆ ಬಹಳ ಬೇಸರವಾಗುತ್ತದೆ. ಮಗ ಎಲ್ಲೋ ನಮಗೆ ತಿರುಗಿ ಬೀಳುತ್ತಿದ್ದಾನೆ ಎನ್ನುವ ವಿಚಾರ ಮನದಲ್ಲಿ ಗಟ್ಟಿಯಾಗಿ ಆವರಿಸುತ್ತದೆ. ಇತ್ತ ಗೆಳೆಯರ ಸಹವಾಸದಲ್ಲಿ ಮುಳುಗಿರ್ತಾನೆ. ರಾಕೇಶ್, ಕ್ಲಾಸ್ಗೆ ಹೋಗುವ ನನ್ನನ್ನು ಕರೆದೆಯಲ್ಲ, ಯಾಕೆ? ಏನಾಯ್ತು? ಕ್ಲಾಸ್ ಇವತ್ತೇನೂ ನಾಳೆಯೂ ಇರುತ್ತದೆ. ಆದರೆ ಮಜಾ ಸಿಗುತ್ತದೆಯೇ? ನಾವು ಗೆಳೆಯರೆಲ್ಲರೂ ಸೇರಿ ಇಂದು ಫಿಲ್ಮ್ಗೆ ಹೋಗೋಣ. ನಾನು ಬರಲ್ಲಪ್ಪ. ನನಗೆ ಓದುವುದಕ್ಕಿದೆ. ಮೊದಲೇ ನನ್ನ ಮೇಲೆ ಕೆಟ್ಟ ಅಭಿಪ್ರಾಯ ಬಂದಿದೆ. ಈಗ ನಾನು ಹುಚ್ಚು ಕಟ್ಟಿದರೆ ಓದಿನಲ್ಲಿ ತೀರಾ ಹಿಂದೆ ಬೀಳುತ್ತೇನೆ. ನೋಡು ರಾಜು, ಕಾಲೇಜು ಇರುವುದು ಕೇವಲ ಕಲಿಯುವುದಕ್ಕೆ ಅಲ್ಲ, ಅನುಭವಿಸುವುದಕ್ಕೆ. ಈಗ ನನ್ನನ್ನು ನೋಡು. ಎಲ್ಲ ಸಬ್ಜೆಕ್ಟ್ಗಳಲ್ಲಿಯೂ ಫೈಲ್ ನಾನು. ಹಾಗೆಂದು ಯಾವತ್ತಾದರೂ ಬೇಸರಪಟ್ಟಿದ್ದೇನೆಯೇ? ಮೊದಮೊದಲು ಕಷ್ಟವಾಗುತ್ತದೆ, ತದನಂತರ ಅಭ್ಯಾಸವಾಗುತ್ತದೆ. ಹಾಗೆಂದು ನೀನು ಫೇಲಾಗು ಎಂದು ಹೇಳುವುದಲ್ಲ. ನಮ್ಮ ಜೊತೆ ಬಂದರೆ ನಿನಗೂ ಸಂತೋಷ ಸಿಗುತ್ತದೆ. ಹಾಗಾಗಿ ಕಡೆದೆ, ಒತ್ತಾಯ ಇಲ್ಲ. ಇಲ್ಲ,
ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಎಂದು ನಿರಾಕರಿಸಿದ ರಾಜು ನೇರ ಕ್ಲಾಸ್ಗೆ ಹೋಗಿ ಓದಿಕೊಳ್ಳುತ್ತಾನೆ. ಕ್ಲಾಸಿನಲ್ಲಿ ಪಾಠ ಕೇಳುವುದನ್ನು ಬಿಟ್ಟು ನಾನು ಗೆಳೆಯರೊಂದಿಗೆ ಫಿಲ್ಮ್ಗೆ ಹೋಗುತ್ತಿದ್ದರೆ ಮಜಾ ಮಾಡಬಹುದಿತ್ತು ಎನ್ನುವ ಆಲೋಚನೆಯಲ್ಲಿಯೇ ಇರುತ್ತಾನೆ. ಮುಂದಿನ ಸಲ ಕರೆದ್ರೆ ಹೋಗ್ಬೇಕು, ನಾನು ಮಜಾ ಮಾಡಬೇಕು ಕಾಲೇಜಿನಲ್ಲಿ ಎಂದು ಯೋಚಿಸಿದ ರಾಜು ಗೆಳೆಯರು ಮತ್ತೆ ಯಾವಾಗ ಕರೆಯುತ್ತಾರೆ ನನ್ನನ್ನು ಎಂದು ಕಾತುರದಿಂದ ಕಾಯುತ್ತಿರುತ್ತಾನೆ. ತನ್ನನ್ನು ಲೆಕ್ಕಿಸದೆ ಅವರು ಮತ್ತೊಮ್ಮೆ ಕರೆಯದೆ ಅವರವರೇ ಮಜಾ ಮಾಡುವುದನ್ನು ಕಂಡ ರಾಜು ನೇರ ಗೆಳೆಯರ ಬಳಿ ಹೋಗಿ, ರಾಕೇಶ್, ಯಾಕೆ ನನ್ನನ್ನು ನಿಮ್ಮ ಜೊತೆ ಸೇರಿಸುತ್ತಿಲ್ಲ? ಯಾವಾಗಲೂ ನನ್ನನ್ನು ಕರೆಯುತ್ತಿದ್ದೀರಲ್ಲವೇ? ಆದರೆ ಈಗ ಇತ್ತೀಚೆಗೆ ನನ್ನನ್ನು ನಿಮ್ಮ ಜೊತೆ ಸೇರಿಸುತ್ತಿಲ್ಲ, ಯಾಕೆ? ಓದುವವರನ್ನು ನಾವು ಯಾಕೆ ಕರೆಯಬೇಕು? ಅದು ಕೂಡ ನಮ್ಮ ಸಂಘ ಒಳ್ಳೆಯದಲ್ಲ. ಕೆಟ್ಟ ಸಂಘ ಸೇರಿಸಿ ನಾವು ಯಾಕೆ ನಿನ್ನನ್ನು ಹಾಳು ಮಾಡಬೇಕು? ನಮಗೆ ಆ ಪಟ್ಟ ಬೇಡ. ಅದಕ್ಕಾಗಿ ನಿನ್ನನ್ನು ನಾವು ಎಲ್ಲಿಗೆ ಹೋದರೂ ಕರೆಯುತ್ತಿಲ್ಲ. ನಿಮ್ಮ ಜೊತೆ ಸೇರಿದರೆ ಕೆಟ್ಟ ಸಂಘ ಎಂದು ನಾನೆಲ್ಲಿ ಹೇಳಿದೆ? ಅಂದು ನೀನು ಹೇಳಿರುವುದು ನನಗೆ ತಿಳಿದು ಬಂದಿರಲಿಲ್ಲ. ಆದರೆ ಈಗ ನನಗೆ ಸರಿಯಾಗಿ ಅರ್ಥವಾಗಿದೆ. ಕೇವಲ ಕಲಿಯುವುದು ಮಾತ್ರವಲ್ಲ, ಮೋಜು ಮಸ್ತಿಯೂ ಬೇಕು. ಹಾಗಾದರೆ ನೀನು ನಮ್ಮ ಜೊತೆ ಬರುವುದಕ್ಕೆ ಸಿದ್ಧವಾಗಿದ್ದೀಯಾ? ಇನ್ನು ನೀನು ಹಾಳಾದೆ ಎಂದು ನಮಗೆ ಕೆಟ್ಟ ಹೆಸರು ಬರಬಾರದು. ಎಲ್ಲದಕ್ಕೂ ಸೈ ಎಂದ ರಾಜು ತನಗೆ ಅರಿವಾಗದೆ ಪಾಠದ ಕಡೆ ಗಮನ ಕೊಡದೆ ಗೆಳೆಯರ ಸಂಘ ಸೇರಿ ತೀರಾ ಹಾಳಾಗಿ ಹೋದ. ತರಗತಿಯಲ್ಲಿ ಉತ್ತಮ ವಿದ್ಯಾರ್ಥಿಯಾದ ರಾಜು ಇತ್ತೀಚಿನ ದಿನಗಳಲ್ಲಿ ತರಗತಿ ತಪ್ಪಿಸುವುದನ್ನು ಕಂಡ ಶಿಕ್ಷಕರು, ರಾಜು, ಬರಬರುತ್ತ ರಾಯರ ಕುದುರೆ ಕತ್ತೆ ಎನ್ನುವ ಆ ಮಾತು ಕೇಳಿದೀಯಾ? ಹಾಗೆಯೇ ನೀನು ಚೆನ್ನಾಗಿ ಪಾಠ ಕೇಳಿ ಉತ್ತಮ ವಿದ್ಯಾರ್ಥಿಯಾಗಿ ಎಲ್ಲರ ಮೆಚ್ಚುಗೆಯನ್ನು ಪಡೆದಿದ್ದಿ. ಆದರೆ ಈಗ ಸರಿಯಾಗಿ ಪಾಠ ಕೇಳುವುದಿಲ್ಲ, ತರಗತಿಗೆ ಬರುವುದಿಲ್ಲ. ಈ ರೀತಿಯಾದರೆ ಅಪ್ಪ ಅಮ್ಮನಿಗೆ ದೂರು ಕೊಡಬೇಕಾಗುತ್ತದೆ. ಜಾಗ್ರತೆ. ಇದನ್ನು ಕೇಳಿದ ರಾಜುಗೆ ಭಯವಾಗುತ್ತದೆ. ಆದರೆ ಗೆಳೆಯರ ಬಳಗ ಗಟ್ಟಿಯಾಗಿರುವುದರಿಂದ ಶಿಕ್ಷಕರಿಗೆ ಹೇಗಾದರೂ ಬುದ್ಧಿ ಕಲಿಸಬೇಕು ಎನ್ನುವ ಉದ್ದೇಶದಿಂದ ಗೆಳೆಯರ ಮಾತು ಕೇಳಿ ರಾಜು ಕೈ ಜೋಡಿಸಿ ಶಿಕ್ಷಕರ ಕಾರಿನ ಮೇಲೆ ಕಲ್ಲು ಬಿಸಾಡಿ ಓಡುತ್ತಾರೆ. ಇದು ರಾಜುವೇ ಮಾಡಿದ ಕೆಲಸ ಎಂದು ತಿಳಿದ ಶಿಕ್ಷಕರು ನೇರವಾಗಿ ರಾಜುವಿನ ತಂದೆಗೆ ದೂರು ಕೊಡುತ್ತಾರೆ. ಹೌದೇನು? ಇತ್ತೀಚೆಗೆ ನಿನ್ನ ಹಾರಾಟ ಜೋರಾಗಿ ನಡೆಯುತ್ತಿದೆ. ಕೆಟ್ಟ ಸಂಘ ಮಾಡಿದೆಯಾ? ನಿನಗೆ ಸಲುಗೆ ಕೊಟ್ಟದ್ದು ಜಾಸ್ತಿ ಆಯಿತು. ಸಮಾಜದಲ್ಲಿ ನಿನ್ನ ತಂದೆಗೆ ಉತ್ತಮ ಗೌರವವಿದೆ. ಇಂದು ನಿನ್ನಿಂದಾಗಿ ಎಲ್ಲವೂ ಕಳೆದುಕೊಂಡೆ. ನಿನಗೆ ಏನು ಕಡಿಮೆ ಮಾಡಿದ್ದೇನೆ? ಅಪ್ಪ, ನಾನೇನು ಮಾಡಲಿಲ್ಲ. ನನ್ನ ಗೆಳೆಯರು ಕೊಟ್ಟ ಉಪಾಯದಂತೆ ಕಾರಿಗೆ ಕಲ್ಲು ಬಿಸಾಡಿದರು. ಅವರೊಂದಿಗೆ ನಾನು ಇದ್ದೆ ಅಷ್ಟೇ. ಬಾಯಿ ಮುಚ್ಚು. ಯಾರು ಯಾರು ಹೇಗೆ ಎಂದು ನಾನು ಈಗ ಅರ್ಥ ಮಾಡಿಕೊಳ್ಳಬಲ್ಲೆ. ಅಂದು ತಾಯಿ ನಿನ್ನ ಬಗ್ಗೆ ಹೇಳಿದಾಗ ನಾನು ಅರ್ಥ ಮಾಡಿಕೊಳ್ಳಬೇಕಿತ್ತು, ಮಗ ತಪ್ಪು ಹಾದಿ ಹಿಡಿಯುತ್ತಿದ್ದಾನೆ ಎಂದು. ಇದೇ ರೀತಿ ಮುಂದುವರಿಯಿತು ಅಂತಾದರೆ ಪರಿಣಾಮ ಬೇರೆ ಎದುರಿಸಬೇಕಾಗುತ್ತದೆ. ಜಾಗ್ರತೆ. ಇದನ್ನು ಕೇಳಿದ ರಾಜು ಗೆಳೆಯರ ಸಹವಾಸವನ್ನ ಬಿಡದೆ ತಂದೆಯ ಮೇಲೆ ಸಿಟ್ಟು ಮಾಡಿಕೊಂಡು ನೇರ ಮಲಗುವುದಕ್ಕೆ ತೆರಳುತ್ತಾನೆ. ಭೀಕರ ರಾತ್ರಿ, ಜೋರಾಗಿ ಬೀಸುತ್ತಿರುವ ಗಾಳಿಯೊಂದಿಗೆ ಮಳೆರಾಯನ ಆರ್ಭಟ. ಇದರ ನಡುವೆ ರಾಜು ಓಡುತ್ತಿದ್ದ. ಆಯಾಸವಾಗುತ್ತಿತ್ತು. ದೂರದಲ್ಲೊಂದು ಬಸ್. ಒಂದು ಹೆಜ್ಜೆ ಮುಂದೆ ಇಡಲೂ ಕೂಡದ ರಾಜು ಕಷ್ಟಪಟ್ಟು ಓಡಿ ಓಡಿ ಬಸ್ ಹಿಡಿಯುವುದಕ್ಕೆ ಪ್ರಯತ್ನಿಸುತ್ತಾನೆ. ಇನ್ನೇನು ಬಸ್ಸು ಹತ್ತಬೇಕು ಎಂದಾಕ್ಷಣವೇ ಬಸ್ಸು ರಾಜುವ ಗಮನಿಸದೆ ನೇರ ಮುಂದೆ ನಡೆಯಿತು. ಅಷ್ಟು ಕಷ್ಟಪಟ್ಟು ಓಡಿ ಬಂದರೂ ಬಸ್ಸು ಸಿಗಲಿಲ್ಲ ಎನ್ನುವ ಬೇಸರದಿಂದ ಅಲ್ಲೇ ಕುಳಿತು ಬಿಡುತ್ತಾನೆ. ಹತ್ತಿರದಲ್ಲೇ ಒಬ್ಬರು ವಯಸ್ಸಾದ ವ್ಯಕ್ತಿ, ನೋಡು ಮಗು, ಜೀವನವೇ ಹೀಗೆ. ಯಾವುದೇ ಆಗಲಿ ನಮ್ಮೊಂದಿಗಿರುವಾಗ ಅದರ ಮೌಲ್ಯ ಅರಿವಿಗೆ ಬರದು. ಅದೇ ಕೈ ತಪ್ಪಿ ಹೋದ ಮೇಲೆ ಅದರ ಮೌಲ್ಯ ತಿಳಿಯುವುದು. ಜೀವನದಲ್ಲಿ ಕೊನೆಯ ಬಸ್ ತರಹ ಕಳೆದು ಹೋಗುವುದಕ್ಕಿಂತ ಮೊದಲೇ ಅರಿತು ಮುನ್ನಡೆ ಮಗು ಎಂದ ಕ್ಷಣವೇ ರಾಜುವಿಗೆ ಎಚ್ಚರವಾಗುತ್ತದೆ. ನೋಡುವಾಗ ಕನಸು. ತಾನು ತಪ್ಪು ಮಾಡಿದ್ದೇನೆ ಎನ್ನುವ ಪಶ್ಚಾತ್ತಾಪ ಈಗ ತಿಳಿಯಿತು. ತಂದೆಯ ಒಂದೊಂದು ವಾಕ್ಯಗಳು ರಾಜುವಿನ ಕಿವಿಯಲ್ಲಿ ಅಲೆಗಳ ಹಾಗೆ ಅಪ್ಪಳಿಸಿತು. ಇದೇ ಸರಿಯಾದ ಸಮಯ ಎಂದು ತನ್ನ ಕೆಟ್ಟ ಸಂಗ ಬಿಡುತ್ತಾನೆ. ತಂದೆಗೆ ಉತ್ತಮ ಮಗನಾಗಿ ಕಾಲೇಜಿನಲ್ಲಿ ಮೊದಲಿನಂತೆ ಉತ್ತಮ ಅಂಕ ಪಡೆದು ತಂದೆಯ ಕೀರ್ತಿಯನ್ನು ಬಾನೆತ್ತರಕ್ಕೆ ಹಾರಿಸುತ್ತಾನೆ. ತಪ್ಪು ಸಹಜ, ಅರಿತು ಮುನ್ನಡೆಯುವವನೇ ಮನುಜ, ಅಲ್ಲವೇ? ನೀವೇ ಯೋಚಿಸಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಟೂನ್ ಝೂಮ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.